ಕನ್ನಡದಲ್ಲಿ ಇತ್ತೀಚೆಗೆ ಬಂದಂತಹ ಕಾಟರ ಲ್ಯಾಂಡ್ಲಾರ್ಡ್ ಸಿನಿಮಾಗಳ ಸಾಲಿಗೆ ಮತ್ತೊಂದು ಚಿತ್ರ ಸೇರ್ಪಡೆಯಾಗ್ತಿದೆ. ಅದುವೇ ದ ರೈಸ್ ಆಫ್ ಅಶೋಕ. ದ ರೈಸ್ ಆಫ್ ಅಶೋಕ ನಟ ಸತೀಶ್ ನೀನಾಸಂ ಹಾಗೂ ನಿರ್ದೇಶಕ ವಿನೋದ್ ದೊಂಡಾಳೆ ಅವರ ಕನಸಿನ ಕೂಸು. ನಿರ್ದೇಶಕ ವಿನೋದ್ ದೊಂಡಾಳೆ ಅವರ ಅಗಲಿಕೆಯೊಂದಿಗೆ ಈ ಪ್ರಾಜೆಕ್ಟ್ ಮುಕ್ತಾಯವಾಗಬಹುದು ಎಂದು ಅನೇಕರಿಗೆ ಅನಿಸಿತು. ಆದರೆ ಇಂದು ಈ ಚಿತ್ರ ಗಟ್ಟಿಯಾಗಿ ಎದ್ದು ನಿಂತಿದೆ. ಅಶೋಕನಾಗಿ ನೀನಾಸಂ ಸತೀಶ್ ಅವರು ಆರ್ಭಟಿಸಿದ್ದಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ದ KFI ಸ್ಟೋರೀಸ್. ನಾವು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಚಿತ್ರದ ಕತೆ ಕಡೆ ಬರೋದಾದ್ರೆ 1970ರ ದಶಕದ ಸಾಮಾಜಿಕ ಹಿನ್ನೆಲೆಯಲ್ಲಿ ಮೂಡಿಬಂದ ಚಿತ್ರ ದ ರೈಸ್ ಆಫ್ ಅಶೋಕ. ಈ ಚಿತ್ರದಲ್ಲಿ ಶೋಷಣೆ, ಮೇಲ್ಜಾತಿ ಜನರ ದೌರ್ಜನ್ಯ ಮತ್ತು ತಳ ಸಮುದಾಯದ ಸಂಘರ್ಷವನ್ನ ತೆರೆ ಮೇಲೆ ಕಟ್ಟಿಕೊಡಲಾಗಿದೆ. ಕತೆ ಶುರುವಾಗುವುದೇ ಔರತಿ ಎಂಬ ಹಳ್ಳಿಯಿಂದ. ಅಲ್ಲಿ ಮುಡಿತಿಗೆಯುವ ಕೆಲಸ ಮಾಡುವ ಗಂಗರಾಜನಿಗೆ ಇರೋದು ಒಂದೇ ಆಸೆ, ತನ್ನ ಮಗ ಅಶೋಕ ಓದಿ ಸರ್ಕಾರಿ ಅಧಿಕಾರಿ ಆಗಬೇಕೆಂಬುದು. ಅಪ್ಪನ ಆಸೆಯಂತೆ ಅಶೋಕನಿಗೆ ಸರ್ಕಾರಿ ಕೆಲಸ ಕೂಡ ಸಿಗುತ್ತದೆ. ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಕೈಗೆ ಸಿಗುತ್ತದೆ. ಇನ್ನೇನು ಕೆಲಸಕ್ಕೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ನಡೆಯೋದೇ ಬೇರೆ. ಅದನ್ನ ಚಿತ್ರದಲ್ಲಿ ನೋಡಿ ತಿಳಿದುಕೊಳ್ಳಬೇಕು. ಅನ್ಯಾಯದ ಕಣ್ಣೀರು, ಸಮುದಾಯದ ನೋವು ಅಶೋಕನ ಮನಸ್ಸನ್ನ ಕೆದಕುತ್ತದೆ. ಅವನು ತನ್ನ ವೈಯಕ್ತಿಕ ಬದುಕನ್ನು ಬಿಟ್ಟು ಸಮುದಾಯದ ಹೋರಾಟದ ಹಾದಿ ಹಿಡಿಯುತ್ತಾನೆ. ತನ್ನ ಸಮುದಾಯದವರ ಒಳಿತಿಗಾಗಿ ಹೊಸ ಸಾಮ್ರಾಜ್ಯನ ಅಶೋಕ ಕಟ್ಟುವ ಕಥೆ ದ ರೈಸ್ ಆಫ್ ಅಶೋಕ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕಂತ ಬಂದ್ರೆ, ಅಶೋಕನಾಗಿ ನಟ ಸತೀಶ್ ನೀನಾಸಂ ಅವರು ಅಕ್ಷರಶಃ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಬಡತನದಲ್ಲಿ ಬೆಳೆದು ಕನಸು ಕಾಣುವ ಹುಡುಗನಿಂದ ಹಿಡಿದು ಅನ್ಯಾಯದ ವಿರುದ್ಧ ಕಿಡಿಕಾರುವ ಯುವ ನಾಯಕನ ತನಕ ಸತೀಶ್ ನೀನಾಸಂ ಅವರು ತಮ್ಮ ಪಾತ್ರದಲ್ಲಿ ಅಬ್ಬರಿಸಿದ್ದಾರೆ. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ನಟ ಸತೀಶ್ ನೀನಾಸಂ ಅವರ ಆರ್ಭಟ ಮಾಸ್ ಪ್ರೇಕ್ಷಕರಿಗೆ ಖಂಡಿತ ಇಷ್ಟ ಆಗುತ್ತೆ. ಆದರೆ ಕೆಲವೆಡೆ ಎಮೋಷನಲ್ ಸೀನ್ಗಳಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಇರಬಹುದಿತ್ತ ಅಂತಲೂ ಕೂಡ ಅನಿಸುತ್ತೆ. ಹೂ ಕಟ್ಟುವ ಅಂಬಿಕಾ ಪಾತ್ರದಲ್ಲಿ ಸಪ್ತಮಿ ಗೌಡ ಅವರು ಸರಳವಾಗಿ ಕಾಣಿಸಿಕೊಂಡಿದ್ದಾರೆ. ಪಾತ್ರ ಚಿಕ್ಕದಾದರೂ ಕೂಡ ನೆನಪಿನಲ್ಲಿ ಉಳಿಯುವ ತರ ಅಭಿನಯಿಸಿದ್ದಾರೆ. ಗಂಗರಾಜು ಪಾತ್ರದಲ್ಲಿ ಬಿ ಸುರೇಶ್ ಅವರು ನಿಜವಾದ ತಂದೆಯ ಭಾವನೆಯನ್ನ ತೋರಿಸಿದ್ದಾರೆ. ಇನ್ನು ವಿಲನ್ ಪಾತ್ರದಲ್ಲಿ ಸಂಪತ್ ರಾಜ್ ಅವರ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಬಿಡಿ. ಕುಟ್ಟಿ ಬಾಬ್ಜಿ ಪಾತ್ರನ ನೋಡ್ತಾ ಇದ್ರೆ ಸಿಟ್ಟು ಬರೋ ತರ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಚಿತ್ರದಲ್ಲಿ ಚಂದ್ರನನ್ನಾಗಿ ಕಾಣಿಸಿಕೊಂಡಿರುವ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಕಡಿಮೆ ಸ್ಕ್ರೀನ್ ಸ್ಪೇಸ್ ಇದ್ರೂ ಕೂಡ ಗಮನ ಸೆಳೀತಾರೆ. ಜಿಲ್ಲಾಧಿಕಾರಿಯಾಗಿ ರವಿಶಂಕರ್ ಹೀಗೆ ಬಂದು ಹಾಗೆ ಹೋದ್ರೂ ಕೂಡ ಪ್ರಭಾವ ಬೀರುತ್ತಾರೆ. ಚಿತ್ರದಲ್ಲಿ ಜಗಪ್ಪ, ಡ್ರ್ಯಾಗನ್ ಮಂಜು, ಯಶ್ ಶೆಟ್ಟಿ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಇನ್ನು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ನೋಡೋದಾದ್ರೆ, ಸಿನಿಮಾಟೋಗ್ರಫಿ, ಲವಿತ್ ಅವರ ಕ್ಯಾಮರಾ ವರ್ಕ್ ಚಿತ್ರದ ಶಕ್ತಿ ಅಂತ ಹೇಳಬೇಕು. 1970ರ ಕಾಲಘಟ್ಟವನ್ನ ಜೀವಂತವಾಗಿ ಕಟ್ಟಿಕೊಟ್ಟಿದ್ದಾರೆ. ಹಾಡುಗಳಂತ ಬಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ಗುನುಗುವಂತಿದೆ. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ನೋಡೋದಾದ್ರೆ ಕತೆ ಹೈಪ್ ನ ಹೆಚ್ಚಿಸುತ್ತೆ. ಹೋರಾಟ, ಶೋಷಣೆ, ಸಮುದಾಯದ ಸಂಘರ್ಷ ಈ ವಿಷಯಗಳ ಮೇಲೆ ಕನ್ನಡದಲ್ಲಿ ಹಿಂದಿಯ ಸಿನಿಮಾಗಳು ಬಂದಿವೆ. ಹೀಗಾಗಿ ಕಥೆಯಲ್ಲಿ ಹೊಸತನ ಕಡಿಮೆ ಅನ್ನಬಹುದು. ಆದ್ರೆ ನಿರೂಪಣಾ ಶೈಲಿ, ಭಾವನಾತ್ಮಕತೆ ಮತ್ತು ನಾಯಕನ ಹೋರಾಟದ ಪ್ರಭಾವದಿಂದ ಈ ಚಿತ್ರ ಪ್ರೇಕ್ಷಕರನ್ನ ಹಿಡಿದುಕೊಳ್ಳುತ್ತದೆ. ಸತೀಶ್ ನೀನಾಸಂ ಈ ಚಿತ್ರವನ್ನ ತಮ್ಮ ಹೆಗಲ ಮೇಲೆ ಹೊತ್ತಿದ್ದಾರೆ. ಇದು ಕೇವಲ ಸಿನಿಮಾ ಅಲ್ಲ, ಒಂದು ಘೋಷಣೆ ಅಂತಾನು ಹೇಳಬೇಕು. ಯಾವುದೇ ದೊಡ್ಡ ನಿರೀಕ್ಷೆ ಇಲ್ಲದೆ ನೋಡಿದರೆ ಈ ಚಿತ್ರ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ.